ದೊಡ್ಡದಾಗೇನಾಯ್ತು ಟೈಪ್ ಹಂಗ ಹಿಂಗೋ ಮಾಡಿ ಓಲ್ಡ್ ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ರಿ, ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ. ಸೊ ಇಲ್ಲಿ ಬಂದು ಸ್ಥಾನ ಎಲ್ಲ ಮುಗಿಸಿ ಸೊ ಇವಾಗ ಆಚೆ ಹೋಗೋಣ ಅಂತ ರೆಡಿಯಾಗಿದ್ದೀರಿ. ವರ್ಸ್ಟ್ ಅಂದರೆ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಇದು ಟ್ರೈನಲ್ಲಿ. ಈ ಕಡೆಲ್ಲ ಡೆಲ್ಲಿಯಲ್ಲಿ ಹೇಳಂಗೆ ಇಲ್ಲ, ಸ್ಲೀಪರಲ್ಲಿ ಬಂದ್ರೂ ಅದು ಒಂಥರ ಲೋಕಲಲ್ಲಿ ಬಂದಂಗೆ. ಏನಾ ಎಲ್ಲಿಗೆ ಹೋಗೋದು? ಅವನು ಇಲ್ಲೇ ಓಪನ್ ಇಲ್ಲ ಅಂತೆ. ಹಲ್ದಿರಾಮ್ಸ್ ಯಾವುದು ಓಪನ್ ಇಲ್ಲ. ಇಷ್ಟು ಮಧ್ಯಾಹ್ನ ಕೇಳಿದ ಹಲ್ದಿರಾಮ್ಸು ಬೆಳಗ್ಗೆ ಟಿಫನ್ಗೆ ಎಲ್ಲಿ ಇರುತ್ತೆ? ಹಲ್ದಿರಾಮ್ಸು ಅದು ಇದು ಅಂತ ಹೇಳಿ ಲಾಸ್ಟ್ಗೆ ರೈಲ್ವೆ ಸ್ಟೇಷನ್ ಇರಲ್ಲ ಫುಟ್ಪಾತ್ ಮೇಲೆ ಬಂದು ನಮ್ಮ ಬ್ರೇಕ್ಫಾಸ್ಟ್ ಮುಗಿಸಿದಾಯಿತು. ಸೊ ಇಲ್ಲಿಂದ ನಮಗೆ ಓಲ್ಡ್ ರೈಲ್ವೆ ಸ್ಟೇಷನಿಂದ ನ್ಯೂ ರೈಲ್ವೆ ಸ್ಟೇಷನ್ಗೆ ಹೊರಡಬೇಕು, ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಹೊರಡಬೇಕು. ಸೊ ಇಲ್ಲಿಂದ ಏನಾದರೂ ಓಲಾ ಇಲ್ಲ ಬಸ್ಸು ಏನಂತ ಪ್ಲ್ಯಾನ್ ಮಾಡ್ತಾಯಿದ್ರು, ನೋಡೋಣ. ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಗೇಟ್ ನಂಬರ್ 2. ಡೆಲ್ಲಿ ಇವತ್ತೆಲ್ಲ ಫುಲ್ ಕಂಪ್ಲೀಟ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಆಗ್ರಾಗೆ ಹೊರಟಿದ್ದೀರಿ. ಸೊ ಆಗ್ರಾ ಫುಲ್ ಡೀಟೇಲ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಅದಾದಮೇಲೆ ಶಿರಡಿಗೆ ಹೊರಟಿದ್ದೀರಿ. ಬೆಂಗಳೂರಲ್ಲಿ ಅವಲ್ಲ ಈ ಥರನೇ. ನಾವು ಬಂದಿರೋದು ನ್ಯೂ ರೈಲ್ವೆ ಸ್ಟೇಷನ್ಗೆ ಬಂದಿರೋದು ಜಸ್ಟ್ ಒಂದು ಸ್ವಲ್ಪ ಹೊತ್ತು ಇಲ್ಲಿ ವೆಯ್ಟ್ ಮಾಡೋಕ್ಕೋಸ್ಕರ ಅಷ್ಟೇ. ಸೊ 10 ಗಂಟೆಗೆ ಬಂದು ಇಲ್ಲಿಂದ ಒಂದು 1/4 ಕಿಲೋಮೀಟ್ರ್ ಇದೆ. ಈ ನೋಡಿರಿ ಬಸ್ಸು ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ನೀವು ವೆಬ್ಸೈಟಲ್ಲಿ ಹುಡುಕಿದ್ರೆ ಬೇಜಾನ್ ಸಿಗುತ್ತೆ, ನೋಡಿ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಇಂಥದ್ದೇ ಅಂತ ಏನಿಲ್ಲ, ಬೇಜಾನ್ ಸಿಗುತ್ತೆ ಆನ್ಲೈನಲ್ಲೆಲ್ಲ. ಸೊ ಇದೆಲ್ಲ ಬಂದು ಸಿಟಿ ಸರೌಂಡಿಂಗ್ ಸುತ್ತಿ ನೋಡ್ಸೋಕ್ಕೋಸ್ಕರ ಅಷ್ಟೇ. ಮುಖ್ಯವಾಗಿ ಹೇಳಬೇಕು, ಡೆಲ್ಲಿಯಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಿ, ಯಾಕಂದರೆ ತುಂಬಾ ಎಕ್ಸ್ಪೆನ್ಸಿವ್ ಹೇಳ್ತಾರೆ ಆಟೋದವರಾಗಲಿ ಪ್ರತಿಯೊಬ್ಬರೂ. ಸೊ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ. ಓಲಾ ಊಬರ್ ಎಲ್ಲ ಇದೆ. ಫಸ್ಟ್ ಒನ್ ಬಿರ್ಲಾ ಮಂದಿರ ಅಲ್ಲ, ಎಕ್ಸಾಕ್ಟ್ಲಿ 10:30ಗೆಲ್ಲ ರಿವರ್ಸ್ ಇರಬೇಕು. ಹಾಫ್ ಆನ್ ಅವರಲ್ಲೆಲ್ಲ ವಾಪಸ್ ಬಂದ್ಬಿಡ್ಬೇಕು ಅಂತ ಹೇಳವ್ರೆ. ಜಲ್ದಿ ನೋಡ್ದನ್ನ ವಾಪಸ್ ಬಂದ್ರ ಅಂತ ಇರಬೇಕು. ಸೊ ಎಲ್ಲೆಲ್ಲಿ ಹೋಗ್ತೀರಾ ಅದು ಟಿಕೆಟ್ ಎಲ್ಲ ಬಂದು ನಾವೇ ಪೇ ಮಾಡಬೇಕಲ್ವಾ? ಟಿಕೆಟ್ ಇದೆಯಾ? ಪೇ ಮಾಡಬೇಕಾ? ಓಕೆ. ಸ್ಲಿಪ್ಪರಾ? ಓಕೆ. ಟೆಂಪಲ್ ಇದು. ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ದಾರೆ, ಅಷ್ಟರಲ್ಲಿ ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ಬೇಕು. ಎಂಟ್ರಿ ಫೀಸ್ ಏನಿಲ್ಲ ಇದಕ್ಕೆ. ಮತ್ತು ಇಲ್ಲಿ ಚಪ್ಪಲ್ ಸ್ಟ್ಯಾಂಡು ಮೊಬೈಲೆಲ್ಲ ಇಲ್ಲೇ ರೈಟ್ ಸೈಡಲ್ಲಿ ಇಲ್ಲಿರೋ ಜಾಗದಲ್ಲೇ ಬಿಡಬೇಕು ನೀವು. ಅವ್ರದ್ದಕ್ಕೂ ಏನು ಎಂಟ್ರಿ ಅಮೌಂಟ್ ಏನು ಕೊಡೋಂಗಿಲ್ಲ. ಸೊ ಹೋಗಿ ನೋಡೋಂಥದ್ದೇನಿಲ್ಲ. ಬಟ್ ಇಷ್ಟು ದೂರ ಬಂದು ಫೋಟೋನೇ ತಗೊಳಕ್ಕೆ ಒಳಗೆ ಪರ್ಮಿಷನ್ ಇಲ್ಲ ಅಂತಂದರೆ ವೇಸ್ಟು. ಏನಂತಾರಲ್ಲ, ಬಿಸಿಲಲ್ಲಿ ಒಣಗೋಕ್ಕೋಸ್ಕರ ಬಂದಂಗೆ ಆಯ್ತು ಇಲ್ಲಿ ಅಷ್ಟೇ. ಬಟ್ ಚೆನ್ನಾಗಿದೆ ಒಳಗೆ ನೋಡೋಕ್ಕೆ, ಸಿಂಪಲ್ ಆಗಿದೆ, ಜಾಸ್ತಿ ದೊಡ್ಡದಾಗೇನು ಸುತ್ತಾಕೋ ಥರ ಏನಿಲ್ಲ. ಬಿರ್ಲಾ ಮಂದಿರ್ ನೆಕ್ಸ್ಟು ಜರ್ನಿ ಎಲ್ಲಿಗೆ ಅಂತ ಇವಾಗ ಹೋಗ್ತಾವ್ರು, ಹಂಗೆ ಹೇಳ್ತಾರೆ ಗೈಡು. ಅಲ್ಲಿಗೆ ತುಂಬ ಜನ ಇದೇ ಥರ ಬುಕ್ ಮಾಡ್ಕೊಂಡೇ ये एमपी लोगों के बंगले, मेंबर ऑफ पार्लियामेंट हाउस, टोटल बंगले 540 बंगले, 540 बंगले बनाए गए टोटल एमपी लोगों के लिए, जो आपके राइट साइड में बने हैं. मेंबर ऑफ पार्लियामेंट हाउस, आवर ऑनेस्ट मिनिस्टर रेजिडेंस. हमारे देश के जितने भी शरीफ और ईमानदार नेता लोग सारे यहीं पे रहते हैं. और इस बिल्डिंग को देखने से ही पता चलता है कि हमारे देश के प्रेसिडेंट आज दिल्ली में है या दिल्ली से बाहर है. आज जो हमारे देश के प्रेसिडेंट आउट ऑफ दिल्ली, दिल्ली से बाहर है, वो कैसे पता चलता है? इस पर एक फ्लैग रहता है, इंडियन फ्लैग, जो आज इस पर नहीं है. अगर इस पर फ्लैग नहीं रहेगा तो इट्स मीन आवर प्रेसिडेंट आउट ऑफ दिल्ली, दिल्ली से बाहर रहते हैं. अगर फ्लैग रहेगा इट्स मीन आवर प्रेसिडेंट दिल्ली के अंदर रहेगा. तो आज इस पे फ्लैग नहीं था, तो इसका मतलब हमारे देश के प्रेसिडेंट आउट ऑफ दिल्ली, दिल्ली से बाहर है.
अभी हम लोग विजय चौक पे चल रहे हैं, तो सभी मेंबर जो यहाँ पर गाड़ी से नीचे उतरेंगे, एक ग्रुप बना करके मेरे साथ में चलना है। नीचे जाने के बाद में आपको यहाँ की बिल्डिंगों के बारे में इंफॉर्मेशन दी जाएगी और फोटोग्राफी की जाएगी हमारे कैमरामैन। ಒಂದು ನಿಮಿಷ ಇದೊಂದು ವಿಡಿಯೋ ಮಾಡ್ಬಿಡ್ತೀನಿ. ಒಳ್ಳೆ ಬರೋದ್ರಿಂದ ಒಳ್ಳೆ ಎರಡು ಕವರ್ ಆಗುತ್ತೆ. यहीं से स्टार्ट होता है हमारा 26 जून का प्रोग्राम। यहाँ से स्टार्ट होते हुए राइट साइड में एक रोड बना हुआ है, जिस रोड का नाम है कर्तव्य पथ। कर्तव्य पथ से निकलते हुए इंडिया गेट टू रेड फोर्ट 11 किलोमीटर का टोटल एरिया कवर करता है हमारा 26 जून का प्रोग्राम। लेफ्ट साइड में राष्ट्रपति भवन के 2 बड़े ब्लॉक बनाए गए हैं, साउथ ब्लॉक एंड नॉर्थ ब्लॉक। साउथ ब्लॉक में प्राइम मिनिस्टर ऑफिस एंड डिफेंस मिनिस्ट्री ऑफिस, नॉर्थ ब्लॉक फाइनेंस मिनिस्ट्री एंड होम मिनिस्ट्री ऑफिस। सामने जो राउंड शेप का बिल्डिंग दिख रहा है यह ओल्ड पार्लियामेंट हाउस, बिल्ड बाय ब्रिटिश गवर्नमेंट के द्वारा बनाया गया था इसको ओल्ड पार्लियामेंट हाउस। और उसके साथ में एक नया बिल्डिंग दिख रहा है पेड़ों के ऊपर से थोड़ा सा अशोक स्तंभ आपको दिख रहा होगा, बिल्कुल पेड़ों के बीच में। ನಾನು ಇದರಲ್ಲಿ ತುಂಬ ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಕ್ರೌಡ್ ಇರೋದ್ರಿಂದ ಸೊ ಮಾತಾಡೋಕ್ಕೂ ಹಿಂದೆ ಮುಂದೆ ಥರ ಫೀಲ್ ಆಗ್ತಾಯಿದೆ. ಸೊ ಪ್ಲೇಸಸ್ ಮಾತ್ರನೇ ಕರ್ಕೊಂಡೋಗಿ ನೋಡಿಸೋದನ್ನ ಮಾತ್ರ ನಾನು ಕವರ್ ಮಾಡ್ತಾಯಿದ್ದೀನಿ. ಈ ಬಸ್ಸಿಗೆ ಬಂದಮೇಲೆ ನಿಮಗೆ 6 ರಿಂದ 7 ಪ್ಲೇಸಸ್ ಅಂತೂ ಕಂಪಲ್ಸರಿ ಇರುತ್ತೆ. ಅವ್ರು ನಿಲ್ಲಿಸ್ದಾದ್ಮೇಲೆ ಅದ್ರ ಬಗ್ಗೆ ಫುಲ್ ಗೈಡ್ ಮಾಡಿರ್ತಾರೆ, ನೀವು ಹೋಗಿ ನೋಡ್ಕೊಂಡು ಬಂದ್ಬಿಡ್ಬೋದು ಫೋಟೋಸ್ ತಗೊಂಡು. ಅದು ಬಿಟ್ಟು ಬೇರೆನೇ ಎಕ್ಸ್ಟ್ರಾ ಅಮೌಂಟ್ ಇವ್ರಿಗೇನು ಪೇ ಮಾಡತ್ತಾರೇನಿಲ್ಲ. ನಾವು ಊಟಕ್ಕಂದ್ರೆ ಅವರೇ ನಿಲ್ಲಿಸ್ತಾರೆ. ಅದಾದಮೇಲೆ ಇಲ್ಲಿ ಅದು ಇದು ಏನಂತ ತಿನ್ನೋಕ್ಕೂರ ನಮಗೇನೆ ನಾವು ತಗೊಂಡು ಬೇಕಾದ್ರೆ ತಿನ್ಕೊಬೋದು. ಊಟಕ್ಕೂ ನಮ್ಮ ಅಮೌಂಟೇ. ನಾವು ಬಂದಿರೋದು ಇವಾಗ ಕುತುಬ್ ಮಿನಾರ್ಗೆ. ಫೋಟೋಶೂಟ್ಗಂತೂ ಒಳ್ಳೆ ಪ್ಲೇಸು, ಆಚೆಯಿಂದ ನೋಡ್ತಾ ಇರಬೇಕಾದ್ರೆ ಸಮ ಅನಿಸ್ತದೆ. ಹೇಳಂಗಿಲ್ಲ, ಈ ಫೋಟೋ ಹುಚ್ಚಿರೋರ್ಗಂತೂ ಸಾಕಾಗಿ ಇಡಿಸ್ಕೊಬೋದು. ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಅಂತ ಸರಿಯಾಗಿದೆ ಮಾತ್ರ. ಸೊ ಬನ್ನಿ ಒಳಗೋಗ್ಬಿಟ್ಟು ಒಂದು ವಿಸಿಟ್ ಹಾಕ್ಕೊಂಡು, ನಮ್ಮ ಹುಡುಗ್ರಿಗಂತೂ ನಮ್ಮ ಸುರೇಶ್ನಿಗಂತೂ ಹೇಳಂಗೇ ಇಲ್ಲ, ಅಷ್ಟೋ ಇಷ್ಟು ಅಂತಾನೆಲ್ಲ ಜಾಸ್ತಿನೇ ಫೋಟೋ ಹುಚ್ಚು. ರೆಡಿ ಆಗ್ಬಿಟ್ಟಾನೆ. ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹಂಗೆ ನೋಡ್ಕೊಂಡು ನಿಮ್ಗೊಂದು 2-3 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋನು ಇಲ್ಲಿಂದ. ಅಂದರೆ ಇದಕ್ಕೂ ಎಂಟ್ರಿ ಫೀಸ್ ಇದೆ. ನನ್ನ ಹುಡುಗ ತಗೊಂಡಿದ್ದಾನೆ, ಆ್ಯಕ್ಚುಲಿ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಎಲ್ಲ ಕಡೆನೂ ಆಲ್ಮೋಸ್ಟು ನಿಮಗೆ ಕೆಲವೊಂದು ಪ್ಲೇಸಸಲ್ಲಂತೂ ಎಂಟ್ರಿ ಫೀಸ್ ಇಲ್ಲ, ಬಾಕಿ ಎಲ್ಲ ಕಡೆನೂ ಎಂಟ್ರಿ ಫೀಸಸ್ ಇದೆ. ಆಚೆ ಕಡೆ ನಿಮ್ಗೆ ಏನು ಬೇಕಾದ್ರೂ ತಿನ್ನೋಕೆ ಎಲ್ಲ ನಿಮ್ಗೆ ಆಚೆ ಕಡೆನೇ ಎಲ್ಲ ಕಡೆನೂ ಸಿಗುತ್ತೆ. ಬಂದಾದ್ಮೇಲೆ ಏನಪ್ಪ ಒಳಗೇನೋ ಸಿಗುತ್ತಾ ಇಲ್ಲ ಅನ್ನೋದ್ರ ಟೆನ್ಷನ್ ಏನಿಲ್ಲ. ಬಟ್ ನೀಟ್ನೆಸ್ ಒಂದೇ, ಎಲ್ಲಿ ನೋಡಿದ್ರೂ ಒಂದು ಚೂರು ಕೂಡ ನೀಟೇ ಇಲ್ಲ. ಬಿಟ್ಬಿಟ್ಟು ಹೋಗ್ತಾರೆ ಅಷ್ಟೇ, ಆಗೈತೆ ಬಿಟ್ಬಿಟ್ಟು ಹೋಗ್ತಾರದೆ. ಏನು ಅಂದ್ಬಿಟ್ಲೆ, ನೀನು ಒಬ್ಬನೇ ತೆಗಿಬೇಕು, ನೀನು ಹೋಗ ಆ ಕಡೆ.
ಮೇಯ್ನ್ ಇದರಲ್ಲಿ ಏನಂತಂದರೆ 6 ಗಂಟೆಗೆ ಕೋರ್ಟ್ ಕ್ಲೋಸ್ ಆಗುತ್ತೆ. ಸೊ ನಮಗೆ ಆಲ್ಮೋಸ್ಟ್ ನಾವು ಲೇಟ್ ಆಗಿರೋದ್ರಿಂದ 6:30ಗೆ ಇಲ್ಲಿ ಬರೋಷ್ಟರಲ್ಲಿ ರೀಚ್ ಆಯಿತು. ಸೊ ಹಂಗಾಗಿರೋದ್ರಿಂದ ಇದನ್ನ ಒಳಗೆ ಹೋಗಿ ಎಲ್ಲ ನೋಡೋಕ್ಕಾಗ್ತಾಯಿಲ್ಲ. ಇನ್ನೊಂದೇನೆಂದರೆ ನಾವು ಇರೋದು ಇಲ್ಲ, ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೆ ನಾನು ಆಗ್ರಾ ಹೊರಡ್ತಾ ಇರೋದ್ರಿಂದ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೆವಿ ಟಯರ್ಡ್ ಆಗಿರೋದ್ರಿಂದ ಫಸ್ಟು ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.